ಹೀಗೆ ತರಕಾರಿಗಳನ್ನು ಕೊಯ್ದು ಅದನ್ನು ಶುದ್ಧಗೊಳಿಸಿ ಮಾರುಕಟ್ಟೆಗೆ ಸಾಗಿಸುವುದು ಈ ಕುಟುಂಬದ ನಿತ್ಯ ಕರ್ಮ. ಕೇವಲ ವಾಣಿಜ್ಯ ಬೆಳೆಗಳನ್ನೇ ನಂಬಿ ಬಳಿಕ ಸಮರ್ಪಕವಾದ ಬೆಳೆ ಬಾರದೆ ಬೆಲೆ ಸಿಗದೆ ಬಳಲಿ ಬೆಂಡಾಗುವ ಕೃಷಿಕರ ಸಾಲಿಗೆ ಈ ಕುಟುಂಬ ಎಂದೂ ಬಂದಿಲ್ಲ, ಬರುವುದು ಕೂಡ ಇಲ್ಲ. ಇದಕ್ಕೆ ಕಾರಣ ಇವರು ಕಳೆದ ಹಲವು ವರ್ಷಗಳಿಂದ ನಂಬಿಕೊಂಡು ಬಂದಿರುವ ತರಕಾರಿ ಕೃಷಿ ಇವರನ್ನು ಎಂದೂ ಕೈಬಿಡಲಾರದು. ತರಕಾರಿ ದಾವೂದ್ ಎಂದೇ ಪ್ರಖ್ಯಾತಿ ಹೊಂದಿರುವ ಇವರು ತನ್ನ ಇರುವ ಅಲ್ಪ ಜಮೀನಿನಲ್ಲಿ ಅಲಸಂಡೆ, ಹೀರೆಕಾಯಿ, ಬೆಂಡೆಕಾಯಿ, ಹರಿವೆ ಸೊಪ್ಪು ಹೀಗೆ ವಿವಿಧ ತರಕಾರಿಗಳನ್ನು ತಾವೇ ಅದನ್ನು ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ತರಕಾರಿಯನ್ನೇ ನಂಬಿಕೊಂಡು ಜೀವನದ ಎಲ್ಲ ಮಜಲುಗಳನ್ನು ಯಶಸ್ವಿಯಾಗಿ ದಾಟಿದ ಇವರಿಗೆ ತರಕಾರಿ ಬದುಕು ನೀಡಿದೆ, ಆದಾಯವನ್ನು ಕರುಣಿಸಿದೆ. ನಾವು ಇದೇ ಜೀವಿತ ಮಾಡ್ತಾ ಇರೋದು. ತರಕಾರಿ, ಅಲಸಂಡೆ, ಬದನೆ, ಕುಂಬಳಕಾಯಿ ಇಂಥದ್ದೆಲ್ಲ ನಾವೊಂದು ಮನೆಯಲ್ಲಿ ಒಂದು 12 ಜನ ಫ್ಯಾಮಿಲಿ ಅವರು ನಾವು ಸೇರಿ ಇದೇ ಥರ ತರಕಾರಿ ಏನಾದರೂ ಅದರಲ್ಲಿ ಪ್ರಾರ್ಥನೆ ಮಾಡಿ ಒದ್ದಾಡಿ ಹಗಲು ರಾತ್ರಿ ಅಂತ ಇಲ್ಲ, ಟೈಮೇ ಇಲ್ಲ ಅದಕ್ಕೆ. ಆದಷ್ಟು ಪ್ರಾರ್ಥನೆ ಮಾಡಿ ನಾವು ಜೀವಿತ ಅದರಲ್ಲಿ ಹೋಗ್ತಾ ಉಂಟು. ಅಲ್ಲಿಂದ ಅಲ್ಲಿಗೆ ಏನಾದರೂ ಲಾಭ ಏನು ಸಿಕ್ಕಲ್ಲ. ನಾವು ಕಷ್ಟಪಡಬೇಕು, ಒದ್ದಾಡಬೇಕು, ಇಲ್ಲಾದರೆ ಬರಲ್ಲ. ಅದರಲ್ಲಿ ನಾವು ಟೈಮಿಗೆ ನೋಡಂಗಿಲ್ಲ, ಖರ್ಚಿಗೆ ಏನು ತೊಂದರೆ ಆಗಲ್ಲ. ಅದರಲ್ಲಿ ಆಗ್ತದೆ ಅಂತಲೇ ಹೋದರೆ ಅದು ಯಾವುದೇ ಇಲ್ಲ. ಅದರಲ್ಲಿ ಒದ್ದಾಡಬೇಕು, ನಾವು ಪ್ರಯತ್ನ ಮಾಡಬೇಕು, ನಮ್ಮ ಜೀವಿತಕ್ಕೆ ಏನು ತೊಂದರೆ ಬರಲ್ಲ. ಕೇವಲ ದಾವೂದ್ ಮಾತ್ರವಲ್ಲದೆ ಇವರ ಎಲ್ಲ ಕುಟುಂಬದ ಸದಸ್ಯರು ಈ ಕಾಯಕದಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡಿದೆ. ಅದರಲ್ಲೂ ಸಂಪ್ರದಾಯಗಳಿಗೆ ಹೆದರಿ ಮನೆಯೊಳಗೆ ಇರಬೇಕಾದ ಮಹಿಳೆಯರು ಇಲ್ಲಿ ತರಕಾರಿ ಕೃಷಿಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಇವರ ಆದಾಯದ ಲೆಕ್ಕಾಚಾರವನ್ನು ಇವರೇ ನಿರ್ವಹಿಸುತ್ತಾರೆ. ಒಟ್ಟಾರೆಯಾಗಿ ತಾನು ನಂಬಿಕೊಂಡು ಬಂದ ಕೃಷಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ ಎನ್ನುವುದಕ್ಕೆ ಈ ಕುಟುಂಬವು ಒಂದು ನಿದರ್ಶನವಾಗಿದೆ. 7 ವರ್ಷ ಆಯಿತು ಸೊಸೆಯಾಗಿ ಬಂದಿದ್ದೇನೆ. ಮಾವ ಅತ್ತೆನೊಟ್ಟಿಗೆ ಕೃಷಿಯಲ್ಲಿ ತೊಡಗಿದ್ದೇನೆ. ತರಕಾರಿ ಮಾಡ್ತಾ ಇದ್ದಾರೆ ಮಾವ ಮತ್ತು ಅತ್ತೆ. ಅವರಲ್ಲಿ ನಾನು ಅವರ ಒಟ್ಟಿಗೆ ಜೊತೆ ಸೇರಿ ನಾವು ಇಬ್ಬರಿದ್ದೇವೆ ಸೊಸೆಯಂದಿರು. ಇಬ್ಬರು ಸಹ ತರಕಾರಿಯಲ್ಲಿ ಬೆಳಿಗ್ಗೆದ್ದು ಅದನ್ನು ಕ್ಲೀನ್ ಮಾಡಿ ಅದೇ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀವಿ. ಮೊದಲು ನಾನು ಮದುವೆ ಆಗುವ ಮೊದಲು ಬೀಡಿ ಕಟ್ಟಿ ಜೀವನ ಸಾಕ್ತೆ. ಈಗ ಇಲ್ಲಿಗೆ ಬಂದು ಕೃಷಿಯಲ್ಲಿ ಒಂದು ಕೃಷಿ ಅಭಿವೃದ್ಧಿಗಾಗಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಜೊತೆ ಸೇರಿ ಕೃಷಿಯಲ್ಲಿ ಲಾಭವಾಗ್ತದೆ, ನಷ್ಟ ಹೇಳಲಿಕ್ಕಾಗಲ್ಲ. ಏಕೆಂದರೆ ಒಮ್ಮೊಮ್ಮೆ ಲಾಭ ಆಗ್ತದೆ, ಒಮ್ಮೊಮ್ಮೆ ಹುಳು ಹಾಗೆ ರೋಗ ಬಂದು ಅದರಲ್ಲಿ ನಷ್ಟ ಆಗ್ಬೋದು. ರಸಗೊಬ್ಬರ ಎಲ್ಲ ಹಾಕಬೇಕು. ಕೃಷಿ ಅಡಿಕೆ ತೆಂಗು ಎಲ್ಲ ಬೆಳೆಸಿದವರು ಹೀಗೆ ತರಕಾರಿ ಮಾಡಿದರೆ ಅವರಿಗೆ ಲಾಭ ಸಿಗ್ತದೆ. ಕೊಳರೋಗ ಅಂಥ ರೋಗದಲ್ಲಿ ಎಲ್ಲ ಹಾಳಾಗಿ ಹೋಗುತ್ತೆ ಅಡಿಕೆ. ಮತ್ತು ಇದು ಕೃಷಿ ಆದರೆ ದಿನಕ್ಕೆ ದಿನ ಲಾಭ ಸಿಗ್ಬೋದು ಹೇಳ್ಬೋದು. 22 ದಿನದಲ್ಲಿ ತೆಗಿಲಿಕ್ಕೆ ಆಗ್ತದೆ ನಮಗೆ. ಒಂದು ಸಸಿ ಆಗಿ ಅದು ಬೆಳೆದು ಅದರಲ್ಲಿ ಕಷ್ಟ ಉಂಟು, ಫಲ ಸಿಗ್ಬೋದು. ಒಂದು 2,500 ಸಾವಿರದ್ದೆಲ್ಲ ಸಿಗ್ತದೆ ನಮಗೆ ದಿನಕ್ಕೆ. 2,500-600 ದಿನಕ್ಕೆ ಸಿಗ್ತದೆ. ಒಮ್ಮೆ ಹಾಕಿ ನಾವು ತೆಗೆಯುವಾಗ 2,500 ಸಾವಿರ ನಾನು ಬರೆದಿಟ್ಟಿದ್ದೇನೆ. ಎಷ್ಟು ಲಾಭ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಎಲ್ಲ ಬರೆದಿಟ್ಟು ನಮಗೆ ಲಾಭ ಸಿಕ್ಕಿದೆ. ಅಧಿಕ ಗಳಿಕೆಯ ಹಸಿವೆಯಿಂದ ವಾಣಿಜ್ಯ ಬೆಳೆಗಳತ್ತ ಸಾಗಿ ಬಳಿಕ ಕೈ ಸುಟ್ಟುಕೊಳ್ಳುವ ರೈತರು ಇತ್ತ ಸ್ವಲ್ಪ ಗಮನ ಹರಿಸಬೇಕಾಗಿದೆ.